ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವೈದ್ಯೆಯೊಬ್ಬರ ಹಿಜಾಬ್ ಎಳೆದ ಪ್ರಕರಣ ದೊಡ್ಡದಾಗುತ್ತಿದ್ದು, ಈಗ ಇಲ್ತಿಜಾ ಮುಫ್ತಿಯವರು ನಿತೀಶ್ ರ ವಿರುದ್ಧ ದೂರು ನೀಡಿದ್ದಾರೆ. ಉದ್ಯೋಗ ಮೇಳದ ಒಂದು ಸಭೆಯಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ವೈದ್ಯೆಯೊಬ್ಬರ ಹಿಜಾಬ್ ಎಳೆದಿದ್ರು. ನಿತೀಶ್ ಅವರು ನೈತಿಕತೆ ಮೀರಿದ್ದಾರೆ ಎಂದು ದೂರಲಾಗಿದೆ. ಇದರಿಂದ ನೊಂದ ಸದರಿ ವೈದ್ಯೆ ಸರ್ಕಾರಿ ಕೆಲಸಕ್ಕೆ ಸೇರುವುದಿಲ್ಲ ಎಂದು ಹೊರ ನಡೆದಿರುವುದು ಪ್ರಕರಣವನ್ನು ಮತ್ತಷ್ಟು ಬಿಗಿಗೊಳಿಸಿದೆ. ಬಿಜೆಪಿಯ ಹೊರತಾಗಿ ಬೇರೆಲ್ಲ ಪಕ್ಷಗಳವರು ಮತ್ತು ಕೆಲವು ಸಂಘಟನೆಗಳವರು ಇದನ್ನು ಖಂಡಿಸಿದ್ದಾರೆ. ಈಗ ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿಯವರ ಮಗಳು ಇಲ್ತಿಜಾ ಮುಫ್ತಿಯವರು ಶ್ರೀನಗರದ ಕೋಟಿಬಾಗ್ ಠಾಣೆಯಲ್ಲಿ ನಿತೀಶ್ ಕುಮಾರ್ ವಿರುದ್ಧ ದೂರು ದಾಖಲಿಸಿದ್ದಾರೆ. ಹೆಣ್ಣಿನ ಘನತೆಗೆ ಕುಂದು ತರುವ ಕೃತ್ಯ ಎಂದು ದೂರಿನಲ್ಲಿ ಹೇಳಲಾಗಿದೆ. ಈ ಘಟನೆಯು ನಮ್ಮ ಸಮಾಜದ ಮಹಿಳೆಯರಿಗೆ ನೋವು ತಂದಿರುವುದಾಗಿದೆ ಎಂದು ಇಲ್ತಿಜಾ ತಿಳಿಸಿದ್ದಾರೆ. ಮುಸ್ಲಿಂ ವೈದ್ಯೆ ನುಸ್ರತ್ ಪರ್ವೀನ್ ಅವರ ಹಿಜಾಬ್ ಎಳೆಯುವಲ್ಲಿ ತೋರಿದ ಆತುರ ಎಲ್ಲಾ ಕಡೆ ಚರ್ಚೆಯಾಗುತ್ತಿದೆ. ಇದು ನಾಚಿಕೆಗೇಡಿನ, ಹೆಣ್ಣನ್ನ ಕೀಳರಿಮೆಗೆ ತಳ್ಳುವ, ಭಯಕ್ಕೆ ದೂಡುವ ಸಂಗತಿಯಾಗಿದೆ ಎಂದು ಸಾಕಷ್ಟು ಜನರು ಖಂಡಿಸಿದ್ದಾರೆ. ಯಾವುದೇ ರೀತಿಯಲ್ಲಿ ಯಾವುದೇ ಜನಾಂಗದ ಮಹಿಳೆಯ ಉಡುಗೆಗೆ ಕೈ ಹಾಕುವುದು, ಅದು ಸಾರ್ವಜನಿಕವಾಗಿ ಎಳೆಯುವುದು ಅಕ್ಷಮ್ಯ ಎಂದು ಉತ್ತರ ಪ್ರದೇಶದ ಮಹಿಳಾ ಆಯೋಗದ ಉಪಾಧ್ಯಕ್ಷೆ ಅಪರ್ಣಾ ಯಾದವ್ ಅವರು ಹೇಳಿದ್ದಾರೆ. ಬಹುತೇಕ ಪಕ್ಷಗಳ ಮಹಿಳಾ ವಿಭಾಗಗಳು ಈ ಘಟನೆಯನ್ನ ಖಂಡಿಸಿವೆ. लेकिन हमें अपना काम करना है. एंड व्हाट इज मोस्ट स्टॉपिंग जो जम्मू कश्मीर के चीफ मिनिस्टर हैं ओमर अब्दुल्ला साहब, हिंदुस्तान में इस वक्त एक ही मुसलमान चीफ मिनिस्टर है और द ओनली मुस्लिम मेजोरिटी स्टेट. जब नीतीश साहब ने ये इंडिसेंट एक्ट किया, हमने देखा ओमर साहब ने 2 दिन तक स्टेटमेंट तक दिया.